अजब है कहानी गजब है ಮೊದಲನೇ ಸಲ ಮನುಷ್ಯ ಅನಿಸ್ತಿದ್ಯಾ? रिश्ता ये कैसा किसी ने न जाना अलग है मिजाज एक दूजे से बिल्कुल पर चल रहा कारवां ये कारवां ದೂರ ಇರು ಅಂತ ಹೇಳಿದ್ದೆ ಅಲ್ವಾ? ನಿನ್ ಮೇಲೆ ನಿನಗ್ ನಂಬಿಕೆ ಇಲ್ವಾ? ಮುಗಿತಾ? ನನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಅರೆ ಎಷ್ಟು ಆಟಿಟ್ಯೂಡ್ ಇವನ್ಗೆ. ಬ್ರಹ್ಮಚಾರಿ ಆಗಿರೋದೇ ಒಳ್ಳೇದು. ಇಲ್ಲ ಅಂದ್ರೆ ಇವನ್ ಯಾವ ಹುಡುಗಿನ ಮದ್ವೆ ಆಗ್ತಾನೋ ಅವಳ ಲೈಫ್ ಅಂತೂ ಚಿತ್ರಾನ್ನ. ರೌಡಿ ಅಂತಂದು ಇದೆಲ್ಲಾನು ಒಳಗಡೆ ಇಟ್ಬಿಡು. ವಂಶಿ, ವಿಮ್ಲಾ, ಸುಮ್ನೆ ನೋಡ್ತಾ ನಿಂತಿದ್ಯಲ್ಲ, ಇದನ್ನೆಲ್ಲ ಯಾರ್ ತಂದ್ ಒಳಗಿಡ್ತಾರೆ? ಇದನ್ನೆಲ್ಲ ಸ್ವಲ್ಪ ಎತ್ತಿಡಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮನೆಗೆ ಬಾ. ಅರೆ ನೀವು ಇದನ್ನ ಕೇರ್ಫುಲ್ ಆಗಿಟ್ಬಿಡಿ. ವಿಂಡೋ ಕೂಡ ಓಪನ್ ಅಲ್ಲಿ ಬಿಟ್ಟಿದ್ದಾನೆ. ರೋಹನ್ ಫೋನ್. ಇದನ್ನ ಹುಡುಕ್ತಿಲ್ಲ ತಾನೇ? ಇದನ್ ತಗೊಳ್ಳೋದಕ್ ಬಂದಿದ್ಯಾ? ಯಾವ ತರ ಅಂದ್ರೆ ಡೀಪ್ ಬ್ಯಾಕ್ಲೆಸ್ ಬ್ಲೌಸ್ ಇದು. ರೋಹನ್ ಫೋನ್ ನಿನ್ನ ಹತ್ರ ಹೇಗ್ ಬಂತು? ಈಶಾಗೆ ಅದೇ ಖುಷಿಯಲ್ಲಿರೋ ಹಾಗೆ ನೋಡ್ಕೋ. ಅವಳ ಮದುವೆ ರೋಹನ್ ಜೊತೆನೇ ಆಗುತ್ತೆ ಅನ್ನೋ ಥರ. ಆದರೆ ಅದು ಹಾಗಾಗಲ್ಲ. ಹೇಳು, ರೋಹನ್ ಫೋನ್ ನಿನ್ನ ಹತ್ರ ಯಾಕಿದೆ ಅಂತ? ಈ ಫೋನ್ ಆಕ್ಚುಲಿ ನನಗೆ ಶಾಪ್ ಆಚೆ ಸಿಕ್ಕಿತ್ತು. ಇದ್ರ ಓನರ್ ಯಾರಿದಾರೋ ಅವ್ರನ್ನ ಹುಡುಕಿ ಕೊಟ್ರಾಯ್ತು ಅಂತ ಎತ್ತಿಟ್ಕೊಂಡಿದ್ದೆ ನಾನು. ನಿಮಗೆ ಗೊತ್ತಿದ್ಯಾ ಈ ಫೋನ್ ಯಾರ್ದು ಅಂತ? ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ. ರೋಹನ್ ಫೋನ್ ಶಾಪ್ ಥರ ಯಾಕಿತ್ತು? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು. ಕಾಲೇಜ್ಗೆ ಯಾಕೆ? ನಾನು ಈಗಲೇ ಕಾಲೇಜಿಗೆ ಹೋಗಬೇಕು, ನಡಿ. ಇಲ್ಲ, ಫೋನ್ ಕೊಡಿ, ನಾನೇ ರೋಹನ್ ಕೊಟ್ಟು ಬರ್ತೀನಿ. ಆಕ್ಚುಲಿ ಅದು ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿತ್ತು, ಇಂಪಾರ್ಟೆಂಟ್ ಕೆಲಸ ಇದೆ. ಸರಿ, ನಿನಗೆ ಬರೋದಕ್ಕಾಗಲಿಲ್ಲ ಅಂದರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಕಾಲೇಜಲ್ಲಿ ಇಲ್ವಲ್ಲ, ಅಪ್ಪಿ ತಪ್ಪಿ ಗೊತ್ತಾದ್ರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನು ಮಾಡೋದು ಇವಾಗ? ಹೇಗೆ ತಡೆಯೋದಿಲ್ಲ? ಸರಿ, ನಾನು ಹೊರಡ್ತೀನಿ. ದೇವ್, ದೇವ್, ಇವತ್ತು ರೋಹನ್ ಬಂದಿದ್ನಾ? ರೋಹನ್ನ ಇಲ್ಲ, ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ. ಅವ್ನು ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ಕಾಲು ರಿಸೀವ್ ಮಾಡ್ತಿಲ್ಲ. ಇಶಾ, ರೋಹನ್, ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ಯಾ? ಮತ್ತೆ ನಿನ್ ಫೋನ್ ಎಲ್ಲಿ?
ನಿನ್ ಫೋನ್ ಎಲ್ಲಿ? ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ಯಾ? ಏನಾಯ್ತು ಈಗ? ರೋಹನ್, ನಿನ್ ಫೋನ್ ಎಲ್ಲಿ? ನನ್ನ ಫೋನ್ ನನ್ನ ಜೋಬಲ್ಲಿ. ನನ್ನ ಹತ್ರ ಇದೆ ನಿನ್ ಫೋನು. ನಿನ್ನ ಹತ್ರ ಹೆಂಗೆ ನಿನ್ನ ಹತ್ರ ಹೇಗೆ ಬಂತು? ಈಗ ನೆನಪಾಯ್ತು. ನಾನು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ. ಶಾಪರ್ಗೂ ಬಂದಿದ್ದೆ, ಆದರೆ ಅರ್ಜೆಂಟ್ ಕೆಲಸ ಬಂತು. ಅಲ್ಲೇ ಬಿದ್ದೋಗಿರ್ಬೇಕು. ನಿನಗ್ ಬರೋದಕ್ಕಾಗ್ಲಿಲ್ಲ ಅಂದ್ರೆ ನಾನು ಬೇರೆಯವ್ರ ಜೊತೆಲಿ ಹೋಗ್ತೀನಿ. ರೋಹನ್ ಮೊಬೈಲು ಇಶಾಕ್ ಸಿಕ್ಬಿಟ್ಟಿದೆ. ಅವನು ನೋಡೋದಕ್ಕೆ ಇಶಾ ಕಾಲೇಜಿಗೆ ಬರ್ತಾ ಇದ್ದಾಳೆ. ಈ ವಿಚಾರನ ಅವನಿಗೆ ಅರ್ಥ ಮಾಡಿಸಿ ಕಾಲೇಜಿಗೆ ಬರೋದಕ್ಕೆ ಹೇಳು. ಸರಿ, ನಾನು ಬರ್ತೀನಿ. ಆಕ್ಸಿಜನ್ಗಿಂತ ಜಾಸ್ತಿ ನಿನಗೆ ಫೋನ್ನ ಅವಶ್ಯಕತೆ ಇದೆ. ಮತ್ತೆ ಇಷ್ಟೊತ್ತು ನಿನ್ ಫೋನ್ ನಿನ್ ಜೊತೆಲಿ ಇಲ್ದೇ ಹೋದ್ರೂ ಕೂಡ ನೀನು ಇಷ್ಟು ಚಿಲ್ಲಾಗಿ ಹೇಗಿದ್ಯಾ? ನಿನಗೇನು ವಿಚಿತ್ರ ಅನಿಸ್ತಿಲ್ವಾ? ರೋಹನ್, ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೆಯಾ? ಏ ಸೈಲೆಂಟ್ ಫಿಲ್ಮ್ ಹೀರೋ, ನಿನ್ನ ಹತ್ರ ಉತ್ತರ ಇಲ್ವಾ? ಇಲ್ಲ ಉತ್ತರ ಕೊಡಕ್ಕೆ ಇಷ್ಟ ಇಲ್ವಾ? ಏನೇ ಮಾತಾಡದಿದ್ರು ಯೋಚನೆ ಮಾಡಿ ಬೇಗ ಬೇಗ ಹೇಳು. ಅವಳು ನನ್ನ ಹಿಂದೆ ಬರೋದನ್ನಾದ್ರೂ ತಪ್ಸು. ನನಗೂ ಮನೇಲಿ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ನಾನು. ನಿಜ ಹೇಳ್ತಾ ಇದ್ದೀನಿ. ಅರ್ಜೆಂಟಲ್ಲಿದ್ದೆ ನಾನು. ಮನೇಲಿ ಮದ್ವೆ ತಯಾರಿ ನಡೀತಾ ಇದೆ. ಫೋನ್ ನೋಡೋ ಟೈಮ್ ಯಾರ ಹತ್ರ ಇದೆ? ಅಪ್ಪ ನನ್ ಕಾಯ್ತಾ ಇರ್ತಾರೆ. ನಾನು ಹೋಗ್ಲೇಬೇಕೀಗ. ಬಾಯ್. ರೋಹನ್, ರೋಹನ್, ನನ್ ಮಾತ್ ಕೇಳು. ರೋಹನ್, ಇವಾಗ ನನ್ನ ಮಾತು ಕೇಳಿ ನೀವು. ನಿಮ್ಮಿಬ್ರದ್ದು ಮಾತುಕತೆ ಮುಗ್ದಿದ್ರೆ ನಾವಿಬ್ರು ಹೊಡ್ಬೋದಲ್ಲಿಂದ. ನಿಮ್ಗಾಗ್ಲೇ ಹೇಳಿದ್ದೆ ನಾನು ಮನೇಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ. ನಿನ್ನ ನೋಡಿದ್ರೆ ಬೇರೆ ಏನು ಕೆಲ್ಸನೇ ಇಲ್ಲ ಅನ್ಸತ್ತೆ. ರೋಹನ್ ನನ್ನ ಹತ್ರ ಏನನ್ನೋ ಮುಚ್ಚಿಡ್ತಾ ಇದ್ದಾನೆ.